ನಮಸ್ಕಾರ ಎಲ್ಲರಿಗೂ. ಈ ಎಪಿಸೋಡಲ್ಲಿ ಗ್ರಿಪ್ ಕರೆಕ್ಷನ್ಸ್ ಬಗ್ಗೆ ಹೇಳ್ತೀನಿ. ಗ್ರಿಪ್ ಕರೆಕ್ಷನ್ಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಭಾಳ ಜನ ಗ್ರಿಪ್ಗಳು ಭಾಳ ಬೇರೆ ಬೇರೆ ಥರ ಹಿಡಿತಾರೆ. ಕೆಲವರು ಹಿಂಗೆ ಹಿಡಿತಾರೆ, ಕೆಲವರು ಹಿಂಗೆ ಹಿಡಿತಾರೆ, ನೋಡಿ ಹಿಂಗೆ ಹಿಡಿತಾರೆ ಕೆಲವರು. ಆಮೇಲೆ ಕೆಲವರು ಈ ಥರ ಹಿಡಿತಾರೆ, ಈ ಥರ ಹಿಡ್ದೇ ಆಡ್ತಾರೆ, ಅವರು ಚೇಂಜ್ ಮಾಡಲ್ಲ. ಆಮೇಲೆ ಕೆಲವರು ಅದೇ ಹೇಳಿದ್ನಲ್ಲ, ಸುತ್ತಿಗೆ ಹಿಡ್ಕೊಂಡಂಗೆ ಹಿಡ್ಕೊತಾರೆ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಸೊ ಯಾವುದೇ ಕಾರಣಕ್ಕೂ ನೀವು ವಿತೌಟ್ ಗ್ರಿಪ್ ಕರೆಕ್ಟಾಗಿ ಹಿಡಿದೇನೆ, ಗ್ರಿಪ್ ಕರೆಕ್ಷನ್ ಇದು ಮೇಜರ್ ಇಂಪಾರ್ಟೆಂಟ್. ಇದು ಗ್ರಿಪ್ ಕರೆಕ್ಷನ್. ಈಗ ನಾರ್ಮಲಾಗಿ ಹಿಂಗೆ ನಿಂತಿರ್ತೀವಿ. ಫಸ್ಟ್ ಬ್ಯಾಡ್ಮಿಂಟನಲ್ಲಿ ಹೊಡೆದಿದ್ದ ತಕ್ಷಣ ಫಸ್ಟ್ ಸ್ಟ್ಯಾನ್ಸ್ ಈಸ್ 1. ಈ ಎಪಿಸೋಡಲ್ಲಿ ನಾನು ಹೇಳ್ಕೊಡೋಂಥದ್ದು, ಈ ಚಾಪ್ಟ್ರಲ್ಲಿ ಕರೆಕ್ಷನ್ ಆಫ್ ಗ್ರಿಪ್. ಕರೆಕ್ಷನ್ ಆಫ್ ಗ್ರಿಪ್ಪಲ್ಲಿ ಫಸ್ಟ್ ಎಸ್. ಸೊ ದಿಸ್ ಈಸ್ ದ ಸ್ಟ್ಯಾನ್ಸ್, ದಿಸ್ ಈಸ್ ದ ನ್ಯೂಟ್ರಲ್ ಗ್ರಿಪ್, ದಿಸ್ ಈಸ್ ದ ನ್ಯೂಟ್ರಲ್ ಗ್ರಿಪ್. ಸಿ ದಿಸ್ ಈಸ್ ವಿ. ಅದಾದಮೇಲೆ ಇಲ್ಲಿ ಕೈ ಬರುತ್ತೆ, ಟ್ಯಾಪ್, ಜಸ್ಟ್ ಟ್ಯಾಪ್. ಸೊ ಅದ್ರ ಮುಂಚೆ ಈಗ ನಾನು ಈ ಎಪಿಸೋಡಲ್ಲಿ ಬೇಕಾಗಿರೋವಂಥದ್ದು ಏನು ಅಂತ ಅಂದರೆ ಗ್ರಿಪ್ ಕರೆಕ್ಷನ್ಸ್. ಗ್ರಿಪ್ ಕರೆಕ್ಷನ್ಸಲ್ಲಿ ನಾನು ಹೇಳ್ತಾ ಇರೋವಂಥದ್ದು, ಯಾವುದೇ ಕಾರಣಕ್ಕೂ ಈ ಥರ ಹಿಡಿಯೋವಂಥವ್ರು, ಈ ಥರ ಹಿಡಿಯೋವಂಥವ್ರು, ಸೊ ಅದಾದಮೇಲೆ ಈ ಥರ ಹಿಡಿಯೋವಂಥವ್ರು, ಈ ಥರ ಹಿಡಿಯೋವಂಥವ್ರು, ಅದ್ರ ಬಗ್ಗೆ ಹೇಳ್ತಾ ಇರೋವಂಥದ್ದು. ಫಸ್ಟ್ ನಾನು ಈಗ ಹೇಳ್ಕೊಡ್ತೀನಿ. ಫಸ್ಟು ಒಂದು ಸುತ್ತಿಗೆ ಥರ ಹಿಡಿತಾರಲ್ಲ, ಫಸ್ಟ್ ಅದನ್ನು ಹೇಳ್ತೀನಿ. ಅದು ಹೇಳಿದ್ಮೇಲೆ ನಾನು ಬೇರೆ ಹೇಳ್ತೀನಿ. ಹೋಲ್ಡ್ ಲೈಕ್ ಹ್ಯಾಮರ್, ಹೋಲ್ಡ್ ಲೈಕ್ ಹ್ಯಾಮರ್, ಡೋಂಟ್ ದಿಸ್ ಥಿಂಗ್. ಹಾಂ, ಈಗ ಇನ್ ಒನ್ ಎಸ್, ದಿಸ್ is the first wrong thing which he is doing. Just come friend. ಇದು ಫಸ್ಟು. ಇದು ಹೋಲ್ಡ್ ಹ್ಯಾಮರ್ ಥರ ಹಿಡ್ಕೊಳ್ಳೋಂಥವ್ರು. ಹ್ಯಾಮರ್ ಥರ ಹಿಡ್ಕೊಂಡಾಗ ಈಗ ಮುಂದ್ಗಡೆ ಇವರು ಟ್ಯಾಪ್ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿದೆ, ಹಿಂಗೆ ಟ್ಯಾಪ್ ಮಾಡೋಕ್ಕಾಗಲ್ಲ. ಇದು ರಿಸ್ಟ್ರಿಕ್ಷನ್ಸ್ ಬಂದ್ಬಿಡುತ್ತೆ, ನಿಮಗೆ ಆಗಲ್ಲ ಮುಂದ್ಗಡೆ ಟ್ಯಾಪ್ ಮಾಡೋಕ್ಕಾಗಲ್ಲ. ಟ್ಯಾಪ್, ಫ್ರಂಟ್ ಟ್ಯಾಪ್ ನೋಡಿ, ಪೂರ್ತಿ ಸುತ್ತಬೇಕು, ಹಿಂಗೆ ಹಿಂಗೆ ಈ ಥರ ಸುತ್ತಬೇಕು, ಈ ಥರ ಆದಾಗ ದಿಸ್ ಈಸ್ ರಾಂಗ್. ದೆನ್ ಅಗೈನ್ ಅದಾದಮೇಲೆ ಓವರ್ ಹೆಡ್ ಹೊಡೆದಾಗ ಒಂದು ಓವರ್ ಹೆಡ್ ಶಾಟ್. ಎಸ್, ಫಸ್ಟ್ ಒನ್ ಓವರ್ ಹೆಡ್. ಜಸ್ಟ್ ನೋಡಿ, ಕೈ ಇಲ್ಲಿ ಮುಂದೆ, ಸ್ವಲ್ಪ ಮುಂದೆ, ಹಂಗೆ ಮುಂದೆ. ಹಾಂ ನೋಡಿ, ಇಲ್ಲಿ ಹೊಡೆದಾಗ ಇದು ಸ್ಟ್ರೈಟ್ ಹೋಗಲ್ಲ, ಇವನು ಟರ್ನ್ ಮಾಡ್ತಾಯಿದ್ದಾರೆ. ಅವರು ಹೊಡೆದು ಕೆಳಗಡೆ ಬರುವಾಗ ಎವ್ರಿ ಶಾಟ್ ವಿಲ್ ಗೋ ಆನ್ ಟು ಲೆಫ್ಟ್. ವೆನ್ ಸುತ್ತಿಗೆ ಹಿಡ್ಕೊಂಡಂಗೆ ಹಿಡ್ಕೊಂಡು ಅವರು ಹೊಡೆದ್ರೆ ಅವ್ರದ್ದು ಹೋಗೋದು ಆ ಕಡೆನೇ, ಇದು ಟರ್ನ್ ಆಗೋದು ಕಷ್ಟ ಆಗುತ್ತೆ. ಒಂದು ಅದಾದಮೇಲೆ ಇಲ್ಲಿಗೆ ಬಂದರು ಅಷ್ಟೇ, ಈ ಕಡೆಯಿಂದ ರಾಂಗ್, ದಿಸ್ ಈಸ್ ರಾಂಗ್, ಇದು ತಪ್ಪು, ಇದು ಸುತ್ತಿಗೆ ಹಿಡಿಯೋವಂಥವ್ರದ್ದು. ಆ ಥರ ಇಲ್ಲಿ ಬಂದ್ರೂ ಇದೆ ನೋಡಿ, ಇದು ಫ್ರೀ ಬರಲ್ಲ. ಬ್ಯಾಕ್ ಹ್ಯಾಂಡು ಅಷ್ಟೇ ತೊಂದರೆ. ಈ ಥರ ಹಿಡಿಬಾರ್ದು, ಫಸ್ಟ್ ಪಾಯಿಂಟ್. ಸೆಕೆಂಡ್, ಈ ಥರ ಹಿಡಿದ್ರೆ ಏನಾಗುತ್ತೆ, ಏನು ಪ್ರಾಬ್ಲಮ್ ಬರುತ್ತೆ. ಹೋಲ್ಡ್ ಲೈಕ್ ದಿಸ್. ಈಗ ಇದರಲ್ಲಿ ನೀವು ಟ್ಯಾಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಸ್, ಒನ್ ಈಗ ನೋಡಿ ಟ್ಯಾಪ್ ಮಾಡ್ಬೋದು. ಟ್ಯಾಪ್, ಇಲ್ಲಿ ಟ್ಯಾಪ್ ಆಗುತ್ತೆ. ಈ ಟ್ಯಾಪ್ ಆದಾಗ, ಇಲ್ಲಿ ಟ್ಯಾಪ್ ಆದಾಗ ಟ್ಯಾಪ್, ಎಸ್ ಟ್ಯಾಪ್. ನಿಮ್ಮ ಸ್ಟ್ರೆಂತ್ನ 80-90 ಅಪ್ ಟು 100% ನೀವು ಯೂಟಿಲೈಸ್ ಮಾಡೋವಂಥದ್ದು ದಿಸ್ ಇಸ್ ದ ಗ್ರಿಪ್. ಇದು ಗ್ರಿಪ್. ಹಿಂಗೆ ಇಟ್ಕೊಂಡಾಗ ಅದು ಆ 100% ಯೂಟಿಲೈಸ್ ಆಗಲ್ಲ. ಭಾಳ ಇಂಪಾರ್ಟೆಂಟ್. ಎಸ್, ಟ್ಯಾಪ್ ಮಾಡ್ಬೋದು, ಬಟ್ ಟ್ಯಾಪ್ ಮಾಡಿದಾಗ ಇಲ್ಲಿ ಆ ಫೋರ್ಸ್ ಬರಲ್ಲ. ಯಾಕೆ ಬರಲ್ಲ ಅದನ್ನು ಇವಾಗಲೇ ಹೇಳ್ಕೊಡ್ತೀನಿ. ಇದು ದಿಸ್ ಇಸ್ ದ ರಾಂಗ್ ಥಿಂಗ್. ಇದು ಅಷ್ಟೇ, ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನೋದು, ತಿರ್ಗಾ ಇದು ದಿಸ್ ಈಸ್ ರಾಂಗ್. ಒನ್ ಮೋರ್ ಥಿಂಗ್ ಈಸ್ ಇದು ಈ ಥರ ಹಿಡ್ಕೊಳ್ಳೋದು. ಈ ಥರ ಹಿಡ್ಕೊಂಡ್ರೂ ಅದು ತಪ್ಪು. 100% ಇದು ಬ್ಯಾಕ್ ಹ್ಯಾಂಡ್ ಅಂತ ಹಿಡಿತಾರೆ. ಹಿಡಿದ್ಬಿಟ್ಟು ಅವ್ರು ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಆ ಥರ 100% ಹಿಡ್ಕೊಂಡು ಇದೇ ಥರ ಆಡ್ತಾರೆ. ಇದು ಆಡಿದಾಗ ಓವರ್ ಹೆಡ್ ಹೊಡೆದಾಗ ಏನಾಗುತ್ತೆ ಅಂತಲೂ ತೋರಿಸ್ತೀನಿ, ಪ್ರತಿಯೊಂದೂ ತೋರಿಸ್ತೀನಿ. ಇದರಲ್ಲಿ ಏನಾಗುತ್ತೆ, ಫಸ್ಟ್ ಈ ಥರ ಹಿಡ್ಕೊಂಡು ಟ್ಯಾಪ್, ಫಸ್ಟ್ ಟ್ಯಾಪ್ ನೋಡಿ, ಟ್ಯಾಪಿಂಗ್ ಇಟ್ ಗೋಸ್ ಡೌನ್ ದಿಸ್ ಸೈಡ್. ಫಸ್ಟ್ ಒನ್ ನೋಡಿ, ಇದು 100% ಬ್ಯಾಕ್ ಹ್ಯಾಂಡ್ ಥರ ಹಿಡಿತಾರೆ. ಬಟ್ ಇಲ್ಲಿಗೆ ಹಿಡಿಯಲ್ಲ ಅವರು, ಸಹಜವಾಗಿ ಇಲ್ಲಿ ಹಿಡಿತಾರೆ. ಥಂಬ್ ಹಿಡ್ಕೊಂಡು ಸಪೋರ್ಟ್ಗೆ ಅವ್ರು ಆಡಿದಾಗ
ಥಂಬ್ ಹಿಡ್ಕೊಂಡು ಸಪೋರ್ಟ್ಗೆ ಆಡಿದಾಗ ಏನಾಗುತ್ತೆ, ಥಂಬ್ ಹಿಡ್ಕೊಂಡು ಈಗ ಫ್ರಂಟ್ ಎಸ್ ಒನ್ ದೆನ್ ಈಗ ಟ್ಯಾಪ್, ಫ್ರಂಟ್ ಟ್ಯಾಪ್ ನೋಡಿ, ಕೈ ಆ ಕಡೆಗೆ ಹೋಗುತ್ತೆ, ಬ್ಯಾಟ್ ಹ್ಯಾಂಡ್ಲು ಆಗಲ್ಲ, ಇಲ್ಲಿಗೆ ಬರಲ್ಲ, ಫುಲ್ಲು ರಾಂಗ್ ಆಗುತ್ತೆ ಟ್ಯಾಪಿಂಗ್. ಇದೇ ಥರ ಇಲ್ಲಿ ಹೊಡೆದ್ರೂ ಅಷ್ಟೇ, ಅವರು ಕ್ರಿಕೆಟ್ ಆಡಬೇಕಾಗತ್ತೆ, ಹಿಂಗೆ ಆಡಬೇಕು, ಇಲ್ಲಿಂದ ಹೊಡಿಬೇಕು, ಅದೊಂದು ತಪ್ಪು. ಇನ್ನೊಂದು ಓವರ್ ಹೆಡ್ ಶಾಟ್ ಹೊಡೀರಿ. ಓವರ್ ಹೆಡ್ ಶಾಟ್ ಹೊಡೆದಾಗ ನೋಡಿ, ಇಲ್ಲಿ ಅವನು ಶಾಟ್ ಹೊಡೆದಾಗ ಅವರು ಸಹಜವಾಗಿ ಹಿಂಗೆ ಹೊಡಿಯೋಕ್ಕೆ ಹೋಗಲ್ಲ. ಹಿಂಗೆ ಹೊಡಿಯೋಕ್ಕೆ ಹೋದರೆ ಏನಾಗುತ್ತೆ, ಬ್ಯಾಟು ಬಿದ್ದೋಗುತ್ತೆ, ಇದು ಬಿದ್ದೋಗುತ್ತೆ. ಸೊ ಅವರೇನು ಮಾಡ್ತಾರೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ನೋಡಿ ಈ ಥರ ಹಿಡ್ಕೊಂಡಾಗ ಇದನ್ನು ಹೊಡಿಯೋಕ್ಕೆ ಹೋದರೆ ಓವರ್ ಹೆಡ್ ಹೊಡಿಯೋಕ್ಕೆ ಹೋದರೆ ಸಹಜವಾಗಿ ಅವರು ಹಿಂಗೆ ಹೊಡಿಯೋಲ್ಲ, ಅದನ್ನು ಅವಾಯ್ಡ್ ಮಾಡ್ತಾರೆ, ಯಾಕಂದರೆ ಇಲ್ಲಿ ಬಿದ್ದೋಗುತ್ತೆ. ಸೊ ಈ ಬೀಳೋ ಬದಲು ಅವ್ರೇನು ಮಾಡ್ತಾರೆ, ಇದನ್ನು ಹಿಂಗೆ ಅಂದ್ಕೊಬಿಡ್ತಾರೆ. ಸೊ ಅವ್ರದ್ದು ಹೆಂಗೆ ಬರುತ್ತೆ, ಈ ಥರ ಹಿಡ್ಕೊಂಡಾಗ ಇಲ್ಲಿ ಹಿಂಗೆ ಹೊಡಿತಾರೆ, ದ್ಯಾನ್ ಹಿಂಗೆ ಟರ್ನ್ ಮಾಡ್ಕೊಂಡು ಹಿಂಗೆ ಬಂದ್ಬಿಡ್ತಾರೆ. ಸೊ ಎಲ್ಲಿಗೆ ಹೋಗುತ್ತೆ, ಆ ಕಡೆಗೆ ಹೋಗುತ್ತೆ, ಹಿಂಗೆ ಹೋಗಲ್ಲ ಅವರು, ದೇ ವಿಲ್ ಕಂಟ್ರೋಲ್. ಸೊ ಇದೊಂದು ಮೇನ್ ಪ್ರಾಬ್ಲಮ್. ಈ ಥರನೇ ಭಾಳ ಕರೆಕ್ಷನ್ಸ್ ಇರ್ತದೆ. ಫಸ್ಟ್ ಆಫ್ ಆಲ್ ನ್ಯೂಟ್ರಲ್ ಗ್ರಿಪ್ನ ಹಿಡ್ಕೊಂಡು ಆಡೋದನ್ನ ಕಲೀರಿ. ಎರಡನೇದು, ಯಾಕೆ ನ್ಯೂಟ್ರಲ್ ಗ್ರಿಪ್ಪಲ್ಲಿ ಕೈ ಹಿಂಗೆ ಇಟ್ಕೊಬೇಕು, ಕೈ ಯಾಕೆ ಹಿಂಗೆ ಇಟ್ಕೋಬೇಕು, ಈ ಎರಡು, ಈ ಕಡೆ ಫ್ಲ್ಯಾಟ್, ಈ ಕಡೆ ಫ್ಲ್ಯಾಟ್, ಈ ಎರಡು ಇದ್ರ ಮಧ್ಯದಲ್ಲೇ ಇರಬೇಕು. ಇಲ್ಲಿ ಬೆರಳು, ಇದ್ರ ಮೇಲೆ ರ್ಯಾಕೆಟ್ ಹೆಡ್ ಇಲ್ಲಿರಬೇಕು, ಈ ಜಾಗದಲ್ಲಿ ರ್ಯಾಕೆಟ್ ಹೆಡ್, ಈ ಜಾಗದಲ್ಲಿ ರ್ಯಾಕೆಟ್ ಬೇಸ್ ಬಂದು ಈ ಜಾಗದಲ್ಲಿ ಕುತ್ಕೊಬೇಕು. ಇಲ್ಲಿ ಕುತ್ಕೊಂಡು ಇಲ್ಲೊಂದು ಫಿಂಗರು, ಇಟ್ ಶುಡ್ ಬಿ ಹಿಯರ್. ಆಮೇಲೆ ಇದು ಹೆಂಗೆ ಚೇಂಜ್ ಮಾಡಬೇಕು ಗ್ರಿಪ್ಪು ಅದನ್ನು ಹೇಳ್ತೀನಿ. ಸೊ ಈ ಥರ ಇದ್ದರೆ ಏನು ಪ್ರಯೋಜನ, ಹಿಂಗೆ ಆಡಿದಾಗ ಯಾಕೆ ಸರ್ ಆಗಲ್ಲ ಅಂತ ಕೇಳ್ತೀರ. ಸೊ ಥ್ಯಾಂಕ್ ಯು ಯಶಸ್, ಗೋ. ಸೊ ನೋಡಿ, ಈ ಥರ ಆಡಿದಾಗ ಯಾಕೆ ಆಗಲ್ಲ, ಸ್ಟ್ರೆಂತ್ ಇದರಲ್ಲಿ ಸಿಗಲ್ಲ. ಯಾಕೆ, ನೀವು ಒಂದು ರ್ಯಾಕೆಟ್ನ ಕೈಯಲ್ಲಿ ಹಿಡ್ಕೊಳ್ಳಿ, ಈ ಥರ ಬೆಲ್ಟ್ ಇಟ್ಕೊಂಡು ಇದನ್ನು ಪ್ರೆಸ್ ಮಾಡಿ ನೋಡಿ, ಇದನ್ನು ಪ್ರೆಸ್ ಮಾಡಿ, ನಿಮ್ಗೆ ಅಷ್ಟು ಪ್ರೆಸ್ ಆಗಲ್ಲ, ನಿಮಗೆ ಆ ಸ್ಟ್ರೈನ್ ಬರಲ್ಲ. ಇಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ ನೋಡಿ, ಇಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ, ಆಮೇಲೆ ಇಲ್ಲಿ ಪ್ರೆಸ್ ಆಗಲ್ಲ, ಆಮೇಲೆ ಇಲ್ಲಿ ನಿಮಗೆ ಸ್ಟ್ರೈನ್ ಆಗುತ್ತೆ. ಇದಲ್ಲ, ಅದೇ ಸೇಮ್ ಇದು, ಜಸ್ಟ್ ಹೋಲ್ಡ್ ಲೈಕ್ ದಿಸ್, ಕೀಪ್ ದ ಫಿಂಗರ್ಸ್ ಲೈಕ್ ದಿಸ್, ಜಸ್ಟ್ ಟರ್ನ್ ಲೈಕ್ ದಿಸ್, ಹೋಲ್ಡ್ ದಿಸ್, ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡಾಗ ನೋಡಿ, ದಿಸ್ ಈಸ್ ಅ ನ್ಯೂಟ್ರಲ್ ಪೊಸಿಷನ್. ಈಗ ನಾನು ನ್ಯೂಟ್ರಲ್ ಪೊಸಿಷನಲ್ಲಿದ್ದೀನಿ, ಹಿಂಗೆ ಇಟ್ಕೊಂಡು ಬ್ಯಾಟು ಇದೇ ಫೋರ್ಸು ಇಲ್ಲಿಗೆ ಹಾಕಿದಾಗ ನೋಡಿ ಫುಲ್ ಬೆಂಡ್ ಆಗುತ್ತೆ, ಹೆವಿ ಫೋರ್ಸ್. ಇಲ್ಲಿ ನಿಮಗೆ ಅಷ್ಟು ಬರಲ್ಲ, ಕ್ಲೀನಾಗೆ ಫೋರ್ಸು ನಿಮಗೆ ಪೂರ್ತಿ ಇಲ್ಲಿಗೆ ಹೋಗುತ್ತೆ. ಸೊ ದಿಸ್ ಈಸ್ ದ ಪರ್ಫೆಕ್ಟ್ ವೇ ಟು ಯುಟಿಲೈಸ್ ಯುವರ್ ಸ್ಟ್ರೆಂತ್. ನಿಮ್ಮ ಸ್ಟ್ರೆಂತ್ನ ಯಾವುದೇ ಗ್ರಿಪ್ ಹಿಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಈ ನ್ಯೂಟ್ರಲ್ ಗ್ರಿಪ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನ್ಯೂಟ್ರಲ್ ಗ್ರಿಪ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನ್ಯೂಟ್ರಲ್ ಗ್ರಿಪ್ಪಿಂದಾನೇ ನೀವು ಎಲ್ಲ ಕಡೆ ಒನ್ ಟ್ಯಾಪ್, ಫೋರ್ ಹ್ಯಾಂಡ್, ಬ್ಯಾಕ್ ಹ್ಯಾಂಡ್, ಓವರ್ ಹೆಡ್, ಎಲ್ಲ ಕಡೆ. ಓಕೆ, ಸೊ ನ್ಯೂಟ್ರಲ್ ಗ್ರಿಪ್ ಈಸ್ ದ ಫಸ್ಟ್ ಪೊಸಿಷನ್. ಗ್ಯಾಪ್ ಇರಬೇಕು, ನ್ಯೂಟ್ರಲ್ ಗ್ರಿಪ್ ಇರಬೇಕು, 3 ಫಿಂಗರ್ಸ್ ಇರಬೇಕು, ಇಲ್ಲಿ ಗ್ಯಾಪ್ ಇರಬೇಕು, ಕ್ಲೀನಾಗಿ ಹಿಡ್ಕೊಳ್ಳಿ. ದಿಸ್ ಈಸ್ ದ ನ್ಯೂಟ್ರಲ್ ಗ್ರಿಪ್. ಇದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಇದಾದಮೇಲೆ ಬರೋವಂಥ ಎಪಿಸೋಡಲ್ಲಿ ನಾನು ನಿಮಗೆ ಹೌ ಟು ಸ್ಟ್ಯಾಂಡ್ ಫಸ್ಟ್, ಯಾವ ಥರ ನಿಂತ್ಕೊಬೇಕು, ಯಾವ ಥರ ನಿಂತ್ಕೊಂಡು ಆಟ ಸ್ಟಾರ್ಟ್ ಮಾಡಬೇಕು. ಮೀನ್ಸ್ ನೀವು ಬ್ಯಾಟ್ ಹಿಡಿಯೋದು ಗೊತ್ತಾಯಿತು, ಬ್ಯಾಟ್ ಹಿಡಿಯೋದು ಗೊತ್ತಾದಮೇಲೆ ಬ್ಯಾಟ್ ಹೆಂಗೆ ಹಿಡ್ಕೊಂಡು ನಿಂತ್ಕೋಬೇಕು, ಯಾವ ಥರ ಹೊಡಿಯೋದನ್ನು ಕಲಿಬೇಕು, ಅದನ್ನು ನಾನು ಬರುವಂಥ ಎಪಿಸೋಡ್ಗಳಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.